ಹಾವೇರಿಯ ಕುರಿಗಾಯಿ ಹನುಮಂತಣ್ಣ ಸರಿಗಮಪ ಸೀಸನ್ 15ರ ಚಾಂಪಿಯನ್ ಆಗಲಿ ಎಂಬುದು ಆತನ ಅಭಿಮಾನಿಗಳ ಬಯಕೆ. ಇದೇ ಶನಿವಾರ ಸರಿಗಮಪ ಸೀಸನ್ 15ರ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಇಲ್ಲಿ ಹನುಮಂತಣ್ಣ ಯಾವ ರೀತಿಯ ಪರ್ಫಾರ್ಮ್ ಮಾಡಲಿದ್ದಾನೆಂಬ ಕಾತರ ಆತನ ಅಭಿಮಾನಿಗಳಲ್ಲಿದೆ. ಇದರ ನಡುವೆ ಹನುಮಂತಣ್ಣನ ಕುಟುಂಬದ ಕಡೆಯಿಂದ ಆತನ ಅಭಿಮಾನಿಗಳಿಗೊಂದು ಶಾಕಿಂಗ್ ನ್ಯೂಸ್ ಬಂದಿದೆ. ಆ ಶಾಕಿಂಗ್ ನ್ಯೂಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡುತ್ತಿದ್ದೇವೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನ್ಯೂಸ್ ಕನ್ನಡ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ ಕನ್ನಡ ಲೈವ್ ಚಾನಲ್ಗೆ ಮತ್ತು ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಹಾವೇರಿ ಹನುಮಂತಣ್ಣ ಯಾವುದೇ ಸಂಗೀತಾಭ್ಯಾಸವಿಲ್ಲದೆ ಸರಿಗಮಪ ವೇದಿಕೆಯನ್ನು ಏರಿದಾತ. ಒಬ್ಬ ಜನಸಾಮಾನ್ಯನಾಗಿ ಸರಿಗಮಪ ವೇದಿಕೆಯನ್ನು ಏರಿದಂತ ಹನುಮಂತಣ್ಣ ಇಂದು ಒಬ್ಬ ಸೆಲೆಬ್ರಿಟಿ ಎಂದರೆ ತಪ್ಪಾಗುವುದಿಲ್ಲ. ಯಾವಾಗ ಹನುಮಂತಣ್ಣನ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತೋ ಆಗ ಆತನ ಬಗ್ಗೆ ಹಲವಾರು ಸುದ್ದಿಗಳು ಮೀಡಿಯಾಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡತೊಡಗಿದವು. ಹಾವೇರಿ ಹನುಮಂತಣ್ಣನಿಗೆ ಸರಿಗಮಪ ವೇದಿಕೆ ಮೇಲೆ ಹಾಡಲು ವಾರಕ್ಕೆ ಇಷ್ಟು ದುಡ್ಡು ಕೊಡುತ್ತಾರಂತೆ. ಹನುಮಂತಣ್ಣನಿಗೆ ಆ ಸಿನಿಮಾಗಳಲ್ಲಿ ಹಾಡುವ ಅವಕಾಶ ಸಿಕ್ಕಿತಂತೆ, ಈ ಸಿನಿಮಾಗಳಲ್ಲಿ ಹಾಡುವ ಅವಕಾಶ ಸಿಕ್ಕಿತಂತೆ. ಅದರ ಮೂಲಕ ಆತ ಇಷ್ಟು ದುಡ್ಡು ಗಳಿಸಿದ್ದಾನಂತೆ ಮತ್ತು ಹನುಮಂತಣ್ಣನ ಹಾಡನ್ನು ಮೆಚ್ಚಿ ಅವರು ಇಷ್ಟು ಲಕ್ಷ ಕೊಟ್ಟರಂತೆ, ಇವರು ಇಷ್ಟು ಲಕ್ಷ ಕೊಟ್ಟರಂತೆ ಎಂಬ ಸುದ್ದಿಗಳೆಲ್ಲ ಮೀಡಿಯಾಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡತೊಡಗಿತು. ಈ ಸುದ್ದಿಗಳನ್ನು ಕೇಳಿದಂತ ಹನುಮಂತಣ್ಣನ ಬಂಧು ಬಳಗದವರು ಹನುಮಂತಣ್ಣನ ಕುಟುಂಬದವರ ಹತ್ತಿರ ಬಂದು ತಮ್ಮ ಕಷ್ಟಗಳಿಗೆ ದುಡ್ಡು ಕೊಡುವಂತೆ ಕೇಳಿಕೊಳ್ಳುತ್ತಿದ್ದಾರಂತೆ. ಅದರ ಸಂಭಾವನೆ ರೂಪದಲ್ಲಿ ಹನುಮಂತಣ್ಣನಿಗೆ ಬರಬೇಕಾದಂತಹ ಹಣ ಇಂದು ಬಂದಿಲ್ಲವಂತೆ. ಅಲ್ಲದೆ ಹಲವಾರು ಸಿನಿಮಾಗಳಲ್ಲಿ ಹಾಡುವ ಅವಕಾಶ ಸಿಕ್ಕರೂ ಕೂಡ ಹನುಮಂತಣ್ಣನಿಗೆ ಯಾವುದೇ ಅಡ್ವಾನ್ಸ್ ರೂಪದಲ್ಲಿ ಹಣ ಬಂದಿಲ್ಲ ಅಂತೆ. ಇದರ ಜೊತೆಗೆ ಹನುಮಂತಣ್ಣನ ಗಾಯನ ಮೆಚ್ಚಿ ಹಲವಾರು ಜನ ಅಷ್ಟು ದುಡ್ಡು ಕೊಡ್ತೇವೆ ಇಷ್ಟು ದುಡ್ಡು ಕೊಡ್ತೇವೆ ಅಂತ ಹೇಳಿದ್ದರೂ ಕೂಡ ಆ ದುಡ್ಡು ಕೂಡ ಇನ್ನು ಬಂದಿಲ್ಲವಂತೆ. ಹಾಗಂತ ಹನುಮಂತಣ್ಣನ ಅಣ್ಣ ಹೇಳಿಕೊಂಡಿದ್ದಾನೆ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದಂತ ಆತನ ಬಂಧು ಬಳಗದವರು ಹನುಮಂತಣ್ಣನ ಕುಟುಂಬದವರ ಮೇಲೆ ಬೇಜಾರಾಗುತ್ತಿದ್ದಾರಂತೆ. ಅದೇನೇ ಇರಲಿ, ಹನುಮಂತಣ್ಣ ಸರಿಗಮಪ ಸೀಸನ್ 15ರ ಚಾಂಪಿಯನ್ ಆಗಲೇಬೇಕು. ಒಂದು ವೇಳೆ ಆತ ಚಾಂಪಿಯನ್ ಆದರೆ ಆತನಿಗೆ 35 ಲಕ್ಷ ಬೆಲೆ ಬಾಳುವಂತ ಫ್ಲಾಟ್ ಒಂದು ಸಿಗಲಿದೆ. ಇದರ ಜೊತೆಗೆ ಜಿ ಕನ್ನಡದವರು ನೀಡುವಂತ 5 ಲಕ್ಷ ರೂಪಾಯಿಗಳು ಕೂಡ ಸಿಗಲಿದೆ. ಹಾಗಾಗಿ ಆತ ಗೆಲ್ಲಲಿ ಎಂಬುದು ಆತನ ಅಭಿಮಾನಿಗಳ ಬಯಕೆ. ಒಂದು ವೇಳೆ ನೀವು ಕೂಡ ಹನುಮಂತಣ್ಣನ ಅಭಿಮಾನಿ ಆಗಿದ್ದರೆ ಈಗಲೇ ಆತನಿಗೆ SMS ಮೂಲಕ ವೋಟ್ ಮಾಡಿ ಮತ್ತು ಆತನನ್ನು ಗೆಲ್ಲಿಸಿ. ಈ ವಿಡಿಯೋದ ಬಗ್ಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ. ಥ್ಯಾಂಕ್ ಯು.